ದೋಸ್ತ ಮತ್ತೆ ಗಾಡಿ ಚಾವಿ ಕೊಡ್ಲಾ ಹೋಗಿ ನಾನು ಹುಡುಗರ ಕರ್ಕೊಂಡು ಹೋಗಿ ಬರ್ತೈತಿ ಬಿಟ್ಟು ಬರ್ತಾನೆ ಪಟ್ಟ ದೋಸ್ತ ಹುಡುಗ್ಯಾರ ನಂಬಕ್ ಹೋಗ್ಬೇಡ, ಹುಡುಗ್ಯಾರ ಸರಿ ಇರಂಗಿಲ್ಲ. ಯಾವಾಗ ಕೈ ಕೊಡ್ತಾರೋ ಹೇಳಕ್ ಬರಂಗಿಲ್ಲ. ಮೊನ್ನೆ ಕೊಡ್ತಾರ ನಿಮ್ಗೆ ಹೇಳಿ ಕೈ. ಎಲ್ಲ ಹುಡುಗಿಯರು ನಿನ್ನ ಹುಡುಗಿ ಜೊತೆಗೆ ಇರಂಗಿಲ್ಲ, ನಮ್ಮ ಹುಡುಗಿನ ಬೇರೆ. ಏ ರವಿ ಬಾರೋ, ಏ ರವಿ ಬಾ ಇಲ್ಲಿ. ಏ ನಿನ್ಗೇನ್ ಗೊತ್ತೈತಿ ಅವನ ಬಗ್ಗೆ? ಗೊತ್ತಿಲ್ಲ ಪಲ್ತು ಮಾತಾಡ್ತಿ. 8 ವರ್ಷದ ಲವ್ ಸ್ಟೋರಿ ನೀ ತಿರುಗಿ ಮಿರುಗಿ ಮಾಡಿ ಅಷ್ಟ 1 ತಿಂಗಳ ಲವ್ ಸ್ಟೋರಿ ನಿನ್ಗೇನ್ ಗೊತ್ತೈತಿ ಅವನ್ ಲವ್ ಸ್ಟೋರಿ? ಅವನದೇನ್ ಲವ್ ಸ್ಟೋರಿ? ಪೆಟ್ರೋಲ್ ಆತೇನಪ್ಪ ಗಾಡ್ಯಾಗ. ಹಲೋ ದೋಸ್ತ, ಸ್ವಲ್ಪ ರೋಡ್ನಾಗ ಇಲ್ಲಿ ಗಾಡಿ ಪೆಟ್ರೋಲ್ ಆಗೈತಿ, ಜಲ್ದಿ ತೊಗೊಂಬರ್ತಿ? ಹಾಂ ಇಲ್ಲೇ. ಹಾಂ ಆಯ್ತು, ಜಲ್ದಿ ಬಾ ಹಂಗಾರ. ಹಾಂ ಇಲ್ಲೇ ನಿಂತಿರ್ತೀನಿ ಬಾ. ಇಲ್ಲ ಅವ್ನು ಈಗ ಕೈ ಕೊಡ್ಬೇಕಾ ಗಾಡಿ ಒಂದು ಇದ್ದ ಟೈಮ್ದಾಗ? ಈಕೇನಪ್ಪ ಹುಡುಗಿ ನನ್ನ ಕಡೆ ನೋಡ್ಕೊತ ಹೊಂಟಾಳು. ಹ್ಞೂ ಮರ ಏನ್ ಮಾಡೋದು ಮಂದಿ ಹಂಗ ಬರೀ ಗಾಡಿ ಕೈ ಕೊಡ್ತದ. ನಾರೇನು ಪುಣ್ಯ ಹತ್ತಪ್ಪ ನೀನ್ ಪೆಟ್ರೋಲ್ ತಂದು ಕೊಟ್ಟಿದ್. ನಿನ್ನೆ ರಾತ್ರಿಯಿಂದ ಹುಡುಗಿ ನೋಡಿದಂಗೆ ನಂಗೆ ಯಾಕೋ ನಿದ್ದೆ ಹತ್ತಿಲ್ಲ. ಮೋಸ್ಟ್ಲಿ ಇವತ್ತು ಅಲ್ಲೇ ಬರ್ತಾಳ, ನೋಡ್ತೀನಿ. ಯಪ್ಪ ಈಕೆ ನನಗೆ ನೋಡಿಲ್ಲ, ಮೋಸ್ಟ್ಲಿ ನನ್ನ ಮೇಲೆ ಕ್ರಶ್ ಇರ್ಬೋದೇನು. ಒಂದು ನಿಮಿಷ ನೀವು ಬರ್ತೀರಿ, ನಿಮ್ಮ ಜೊತೆ ಪರ್ಸನಲ್ ಮಾತಾಡ್ಬೇಕು. ಏನ್ ಅನ್ನೋದಿಲ್ಲ ಅನ್ರಿ, ನಾ ಹೋಗ್ಬೇಕು. 3 ದಿನ ಆಯ್ತು ರೀ ನಾನು ನಿಮ್ಗೆ ನೋಡಾಕತ್ತೆ. ನೀವು ನನ್ನ ಕಡೆ ನೋಡತ್ತೀರಿ, ಮೋಸ್ಟ್ಲಿ ನಿಮಗೂ ನನ್ನ ಮೇಲೆ ಇಷ್ಟ ಆಯ್ತೈತೆ ಅನ್ಸೈತೆ ರೀ. ನಾ ಹಾರ್ಟ್ಲಿ ಇಷ್ಟಪಟ್ಟೀನಿ ನಿಮ್ಗೆ. ನಿಮಗೂ ಏನಾದರೂ ನನ್ನ ಮೇಲೆ ಇಷ್ಟ ಆಯ್ತಂದ್ರೆ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿರಿ. ಅಪ್ಪ ನನ್ನ ನಂಬರ್ ತೊಗೊಂಡ ನಂಬರ್ ಕೊಟ್ಟೀನಿ,
ಫೋನ್ ಹಚ್ತಾಳತ್ತಂದ್ರೆ ಇನ್ನಾರು ಹಚ್ಚೋಳು, ಇವಾಗ ಹಚ್ತಾಳೆ ನಂಬರ್ ಓದಾಳು. ಭಾಳ ಖುಷಿ ಆಗತ್ತೈತೆ ನನಗರ. ಮೋಸ್ಟ್ಲಿ ಇವತ್ತು ಫೋನ್ ಹಚ್ತಿರ್ಬೋದು ಅನ್ಸೈತಿ. ಏನು ಮಾಡ್ತಾವ ಗೊತ್ತಿಲ್ಲ. ಇಕ್ಕಿ ಸಂಬಂಧ ಕಾದ್ ಸಾಕಾಯ್ತು ನನಗರ. ಫೋನ್ ಹಚ್ಚ ಭಾಳ ಖುಷಿ ಆಗ್ತೈತೆ ನನಗಂತಿ. ಇನ್ನಾದ್ರು ಯಾವ್ದು ಏನು ಮಾಡತ್ತಾವ ಯಾಂಬಲ. ಈಕೇನಪ್ಪ ನಂಬರ್ ಕೊಟ್ಟು ಇಷ್ಟು ದಿವಸ ಆದ್ರು ನಂಬರ್ ಕೊಟ್ಟು ಇಷ್ಟು ದಿನ ಆದ್ರೂ ಈಕೇನು ಕಾಲ ಮಾಡುವಳು. ನಿನ್ನೆರ ಫೋನ್ ಮಾಡ್ತಾಳೆ, ನಿನ್ನೆ ಮಾಡಲಿಲ್ಲ. ಈ ಸಂಬಂಧ ಕಾದ್ ಸಾಕಾಗೋಯ್ತು ನನಗರ. ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತಾಗೈತಿ. ಈ ಸಂಬಂಧ ರಾತ್ರಿ ನಿದ್ದೆ ಬೇರೆ ಆಗಿಲ್ಲ. ಇವಾಗ ಹಚ್ತಾಳು, ನಾಳೆ ಹಚ್ತಾಳ, ಬರೀ ವೇಟ್ ಮಾಡೋದಾಗೈತಿ. ಹಚ್ತಾಳೋ ಇಲ್ಲೋ ಏನು ಮಾಡ್ತಾವ ಗೊತ್ತಾಗಲ್ತಾಗೈತಿ. ಮೋಸ್ಟ್ಲಿ ನಂಬರ್ ಹೋದ ಅಂದ್ರೆ ಹಚ್ಚಿ ಹಚ್ತಾಳ ಗ್ಯಾರಂಟಿ. ದೇವ್ರೇ ಆಂಜನೇಯ, ಇವತ್ತರ ಕಾಲ್ ಮಾಡಪ್ಪ, ನಿನಗೆ ಅಭಿಷೇಕರ ಮಾಡಿಸ್ತೀನಿ. ಆಕೆ ಸಂಬಂಧ ಕಾದ್ ಸಾಕಾಗೋಯ್ತು ನನಗರ. ಯಾಕೋ ಏನೈತಿ? ಭಾಳ ಬೇಜಾರ್ದಂಗೆ ಕಾಣತ್ತಿದ್ದೆ. ಏನಿಲ್ಲ ದೋಸ್ತ, ನಮ್ಮ ಹುಡುಗಿ ಫೋನ್ ಹಚ್ಚಿಲ್ಲ 3 ದಿವಸ ನಂಬರ್ ಕೊಟ್ಟು. ಆಕೆ ಸಂಬಂಧ ನನಗೆ ಮನಸ್ಸಿಗೆ ಭಾಳ ನೋವಾಗತ್ತೈತಿ. ಹಚ್ತಾವ ಏನು ಮಾಡ್ತಾವ ಯಾಂಬಲು. ನಂಬರ್ ತೊಗೊಂಡಾಳ? ನಂಬರ್ ತೊಗೊಂಡಾಳ ದೋಸ್ತ, ಹಚ್ಚಾಕ್ತಾ ಇರ್ಲಕ್ಕಿ. ಏನೇನು ಹಚ್ಬೋದು, ನಂಬರ್ ತೊಗೊಂಡ್ರೆ ಹಚ್ತಾಳ. ಗ್ಯಾರಂಟಿ ಹಚ್ತಾತಿ. ಹಲೋ, ಹ್ಯಾಪಿ ಹೋಲಿ ರೀ. ನಾನ್ ಶ್ವೇತಾ ಮಾತಾಡೋದು. ಯಾವ ಶ್ವೇತಾ ರೀ? ಯಾಕ್ರಿ ಇಷ್ಟ್ ಜಲ್ದಿ ಮರ್ತ್ ಬಿಟ್ರ? ಓ ನೀವ ಶ್ವೇತಾ ಅವ್ರ? ನಾನೇ ರೀ ಶ್ವೇತಾ. ಶ್ವೇತಾ ಅವ್ರ, ನಿಮ್ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ರೀ. 2-3 ದಿನ ಆಯ್ತು ರೀ. ನಾನು ನಿಮ್ ಫೋನ್ಗೋಸ್ಕರ ಕಾಯತ್ತೀನಿ ರೀ. ಇವಾಗ ಕಾಲ್ ಮಾಡಿರಾ? ಇಲ್ಲ, ನೀವು ರಸ್ತೆ ಮಧ್ಯೆ ಬಂದು ನಂಬರ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ? ಶ್ವೇತಾ ಅವ್ರ, ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಯಾಕೆ? ನಾನು ಪ್ರೀತಿ ಮಾಡ್ತಾ ಇದ್ದೀನಿ ರೀ, ಅದಕ್ಕೆ ಕೇಳಿದ್ರಿ. ಹೌದಾ, ನಿಜವಾಗ್ಲೂ? ನಿಜವಾಗ್ಲೂ ರೀ ಸರ್, ಇಷ್ಟಪಡತ್ತೀನಿ ರೀ. ನೀವು ಇಷ್ಟಪಡತ್ತೀರೋ ಇಲ್ಲೋ ಹೇಳ್ಬಿಡಿ. ಮತ್ತೆ ಇನ್ನೇನ್ ಟೈಮ್ ಪಾಸ್ ಮಾಡಕ್ ಕಾಲ್ ಮಾಡಿದೀನ? ನಿಜವಾಗ್ಲೂನಾ? 100% ನೀವಂದ್ರೆ ತುಂಬಾ ಇಷ್ಟ ರೀ. ಅಯ್ಯೋ ದೇವ್ರೇ. ಸೇರಲು ಬಂದರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ. ಸುಖಿ ಸುಖಿ ನನ್ನ ರೂಪಿಸಿ, ಸುಖಿ ಸುಖಿ ನನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಚಲಿಯೆಂದಿದೆ. ಬೇರೆ ದಾರಿನ ಇಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ. ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ, ವಿರಾಮಿಕ ಶಿಫಾಲಿಕ ವಿವಾಂಶಿಕ ನೀನೇನೆ. ಹಲೋ ಶ್ವೇತಾ. ರವಿ, ನಿಂಗ್ ಮೀಟ್ ಆಗ್ಬೇಕು. ನಾ ಎಲ್ಲದೀನಿ? ಸಿಗ್ಬೇಕಾ? ಬೇಡ ಕಣೆ, ಯಾರಾದ್ರೂ ನೋಡ್ರೆ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ದಿನ ಆದ್ಕೂಲೆ ಸಿಗೋಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ಸಂಜೆ 6 ಗಂಟೆಗೆ ಸ್ಟೇಷನರಿ ಶಾಪ್ ಕಡೆ ಸಿಗೋನು. ಓಕೆ? ಆಯ್ತು, ಓಕೆ, ಸರಿ, ಬರ್ತೀನಿ ತಗೋ. ಹಾ,
ಹಲೋ ಶ್ವೇತಾ. ಹಾಂ ಆರಾಮದಿ? ಹಾ ಆರಾಮದನ್ ನೀನ್? ನಿನ್ ಬರ್ಡೇ ಐತ್ಲ, ಏನ್ರ ಗಿಫ್ಟ್ ಬೇಕು? ನಂಗೇನು ಗಿಫ್ಟ್ ಬೇಡಪ್ಪ, ನೀ ನನ್ ಜೊತೆ ಇದ್ರ ಅಷ್ಟ ಸಾಕ್. ನಿಜವಾಗ್ಲು ಏನು ಬೇಡ? ನಿಜವಾಗ್ಲೂ ಏನು ಬೇಡ. ನಾ ಏನ್ ಕೇಳಿದ್ರು ತಂದ್ ಕೊಡ್ತೀಯಾ? ಕೊಡ್ತೀನಿ. ಹಾಗಾದ್ರೆ ನಾಳೆ ಸ್ಟೇಷನರಿ ಶಾಪ್ ಕಡೆ ಬರ್ಬೇಕಾದ್ರೆ ನನ್ಗೋಸ್ಕರ ಚಾಕ್ಲೇಟ್ ತರ್ತೀಯಾ? ಚಾಕ್ಲೇಟ್ ಬೇಕಾ? ಆಯ್ತು ತಗೊಂಡ್ಬರ್ತೀನಿ. ಆಯ್ತು ತಗೊಂಡ್ ಬರ್ತೀನಿ. ಕರೆಕ್ಟ್ 6 ಗಂಟೆಕಲ್ಲಿ ಬರ್ತೀನಿ ನೋಡು. ನೀನು ಮಿಸ್ ಮಾಡಕ್ ಹೋಗ್ಬೇಡ, ನಾನು ಮಿಸ್ ಸರಿ, ಮಾಡಲ್ಲ. ಖಂಡಿತ ಬರ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಯಾಕೆ ಮಾತಾಡಲ್ವಾ? ಹಾಗೇನಿಲ್ಲ, ಮನೆಯಲ್ಲಿ ಅಮ್ಮ ಅಣ್ಣ ಇದ್ದಾರೆ, ನೋಡಿದ್ರೆ ಬೈತಾರೆ ಅದಕ್ಕೆ. ಸರಿ, ನಾಳೆ ಸಿಗ್ತೀನಿ, ಬಾಯ್. ಆಯ್ತು. ನೀ ಕೊಟ್ಟಿದ್ ಚಾಕ್ಲೇಟ್ ಸೂಪರ್ ಐತು, ಮಸ್ತ್ ಐತಿ. ಆರಾಮದಿಲ್ಲ? ಏನ್ ಮಾಡಕ್ ಕುಂತಿ? ಶ್ವೇತನ್ ಫ್ರೆಂಡ್ ಊರಲ್ಲಿ ಜಾತ್ರೆ ಇರೋದ್ರಿಂದ ಶ್ವೇತಾ ರವಿಗೆ ಫೋನ್ ಮಾಡಿ ಹೇಳ್ತಾಳೆ, ರವಿ ನಾನು ನಾಳೆ ನನ್ನ ಫ್ರೆಂಡ್ ಊರಲ್ಲಿ ಜಾತ್ರೆ ಇದೆ, ನಾನು ಹೋಗ್ತಿದ್ದೀನಿ, ಅದಕ್ಕೆ ಮುಂಚೆ ನಿನ್ನನ್ನು ಸ್ವಲ್ಪ ನೋಡಬೇಕು, ಮಾತಾಡಬೇಕಂತ ಅನಿಸ್ತದೆ, ಪ್ಲೀಸ್ ಅರ್ಜೆಂಟ್ ಬಾ ಅಂತ ಅವನನ್ನು ಕರೆಸ್ತಾಳೆ. ಅವನ ಜೊತೆ ಮಾತಾಡಿ ಇಡ್ತಾಳೆ. ರವಿ ಅದಕ್ಕೆ ತಕ್ಷಣ ಬರ್ತಾನೆ. ರವಿನೂ ಕೂಡ ಅಲ್ಲೇ ಬರ್ತಾನೆ. ಬಂದು ಮಾತಾಡ್ತಾ ಮಾತಾಡ್ತಾ ಹಾಗೆ ಕುಂತ್ಕೊಳ್ತಾರೆ. ಅದು ಏನು ಮಾತಾಡ್ತಾರಂತ ಗೊತ್ತಿಲ್ಲ. ಕರೆಕ್ಟ್ 2:30 ಗಂಟೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಕೇಳ್ತಾರೆ. ಪ್ರೀತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಮಾತೇ ಜೀವನ ಪ್ರೀತಿ ಮಾಡೋರಿಗಾಗಿರುತ್ತೆ. ಬಟ್ ಇಬ್ಬರು ಕೂಡ ಟೈಮ್ ನೋಡಿರೋದಿಲ್ಲ, ಹಾಗೆ ಮಾತಾಡ್ತಾ ಕೂತು ಬಿಡ್ತಾರೆ. ಇಬ್ಬರು ಕೂಡಿ ಟೈಮೇ ನೋಡಿರೋದಿಲ್ಲ. ತಕ್ಷಣ ಶ್ವೇತಾ ಟೈಮ್ ನೋಡ್ತಾಳೆ ಫೋನಲ್ಲಿ. 8:30 ಆಗಿರುತ್ತೆ. ಮನೆಯಲ್ಲಿ ಅಣ್ಣ ಮತ್ತು ಅಮ್ಮ ನೋಡಿದ್ರೆ ಹೊಡಿತಾರೆ, ಬಿಡ್ತಾರೆ. ಅವರು ಮಾತಾಡ್ತಾ ಮಾತಾಡ್ತಾ ಕೂತಿದ್ದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ತಕ್ಷಣ ಅವ್ರ ತಾಯಿ ಫೋನ್ ಮಾಡ್ತಾಳೆ. ಆ ಫೋನ್ ನೋಡಿದ ಶ್ವೇತಾ ಗಾಬರಿಯಿಂದ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ. ಟೈಮ್ 8:30 ಆದರೂ ಕೂಡ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿರಲ್ಲ. ಫೋನ್ ಮಾತಾಡಿ ಕಟ್ ಮಾಡಿದ ನಂತರ ರವಿಗೆ ಶ್ವೇತಾ ಹೇಳ್ತಾಳೆ, ನನ್ನ ಮನೆ ಹತ್ರ ಬಿಡು, ಅರ್ಜೆಂಟ್ ಅಂತ ಹೇಳಿ. ಅವಾಗ ಮನೆಗೆ ಹೋಗ್ತಾಳೆ ಶ್ವೇತಾ.
ಹಲೋ ಎಲ್ಲದಿ ಬಾಡಿಗೆ ಹೊಂಟೀನಿ ಹೇಳ. ಅರ್ಜೆಂಟ್ ಬಾ, ಇಲ್ಲಿ ಕೆಲಸ ಐತಿ. ನಾ ಕಾಲೇಜ್ ಬಿಟ್ಟು ಬಂದ. ಬೇಡ, ಕಸ್ಟಮರ್ ಅದಾರ ಗಾಡ್ಯಾಗ, ಬಾಡಿಗೆ ಹೊಂಟೀನಿ. ಅದೆಲ್ಲ ಗೊತ್ತಿಲ್ಲ. ನಾ ಈ ಸದ್ದ ಬಾ, ಈಗ ನಾ ಗ್ರೌಂಡ್ ತಾಕ ನಿಂತೇನೆ. ಜಲ್ದಿ ಬಾ. ಪ್ಲೀಸ್ ಅರ್ಥ ಮಾಡ್ಕೊರ, ಹಂಗ ಮಾಡ್ಬೇಡ. ಆಯ್ತು ಅಣ್ಣ, ಒಂದು ಹಾಟ್ಲಿ ರಿಕ್ವೆಸ್ಟ್ ಐತ್ರಿ. ನಮ್ಮ ಹುಡುಗಿ ಫೋನ್ ಹಚ್ಚಾಳ್ರಿ, ಅರ್ಜೆಂಟ್ ಹೋಗ್ಬೇಕಾಗೈತಿ, ಪ್ಲೀಸ್. ಏಪ ನಮ್ಮನ್ನ ಅರ್ಜೆಂಟ್ ಬಿಟ್ಟು ಎಲ್ಲಿ ಬೇಕಲ್ಲಿ ಹೋಗೋ ಮರ ನೀನು. ಹಂಗಲ್ವ ಅಣ್ಣ, ರಸ ಐತಾವ, ಅರ್ಥ ಮಾಡ್ಕೊರು. ಅಂದ್ರೆ ಇಲ್ಲಿ ನಮ್ಮನ್ನ ಇಲ್ಲೇ ಬಿಟ್ಟು ಹೋಗವ. ಹಂಗಲ್ವ ಅಣ್ಣ, ನಿಮ್ಕಿಂತ ಇಂಪಾರ್ಟೆಂಟ್ ಐತಿ, ಪ್ಲೀಸ್ ಅರ್ಥ ಮಾಡ್ಕೊರು. ಇಂಪಾರ್ಟೆಂಟ್ ನಮ್ದು ಇಂಪಾರ್ಟೆಂಟ್, ಮುಂದೆ ರಗಡಿ ಕೆಲಸ ಅದಾವ ನಮ್ಮ. ಸರ್ ನೀವಾರ ಹೇಳ್ರಿ ಅವ್ರು ಒಂದಿಟ್ಟು. ಡ್ರೈವರ್ ಕರ್ಕೊಂಡ್ ಬಂದಿ ಮರೆ ಹೋಗ್ರಿ. ಏ ಅಣ್ಣ, ಕೈ ನೀತ್ ನೀವ್ ಹೋಗ್ಬಿಡ್ರಿಪ್ಪ, ಕಾರ್ ಬಾಳ ಅರ್ಜೆಂಟ್ ಐತ್ರಿ. ರಗಡ್ ಗಾಡಿ ಸಿಗ್ತಾವ, ಹೋಗ್ರಿ. ನಂದು ಒಂದ ಗಾಡಿ ಐತೆ ನಿಮ್ಗೆ. ಏ ಮರ ಏನು ಕೊಡಾಕ ಹೋಗ್ರಿ, ಹೋಗ್ರಿ. ₹1 ಕೊಡ್ಬೇಡಿ, ಹೋಗ್ಬಿಟ್ರಿ ಪ್ಲೀಸ್. ನಾವ್ ಕೊಟ್ಟದ್ರ ರೆಕಾರ ಕೊಡು ವಾಪಸ್ ನಮ್ಮ. ಆಯ್ತಾ, ನಾ ಕೊಡ್ತೀನಿ ತಗೋ. ಏ ಅಂತ ಡ್ರೈವರ್ ಕರ್ಕೊಂಡ್ ಬಂದಿಲ್ಲ ಏನು ತಗೋಣ, ನಿನ್ ರೊಕ್ಕ ತಗೋ. ಬ್ಯಾಗ್ ತಗೋ, ಬ್ಯಾಗ್ ತಗೋರಣ ನಿಮ್ಗೆ. ಎಂತ ಸೋಳಿ ಮಂದಿ ಡ್ರೈವರ್ ಕರ್ಕೊಂಡ್ ಬಂದೇವ್ ನೀನು. ಮನುಷ್ಯರ ನಡವರ್ ಅವ್ನ ಲವರ್ ಅಂತ ಯಾವ್ದಂತ ಎಂತ ಡ್ರೈವರ್ ಕರ್ಕೊಂಡ್ ಬರ್ಬೇಡ ನೀನು. ಬೇರೆ ಗಾಡಿ ಎಲ್ಲಿ ಸಿಗಬೇಕು? ರವಿ ಗಾಡಿ ತೊಗೊಂಡು ಶ್ವೇತಾನ ಹತ್ರ ಬರ್ತಾನೆ. ಶ್ವೇತಾನನ ಗಾಡೀಲಿ ಹತ್ತಿಸ್ಕೊಂಡು ಸ್ವಲ್ಪ ಬಾಯ್ ಮಾಡ್ತಾನೆ. ಯಾಕಂದರೆ ಕಸ್ಟಮರ್ ಗಾಡೀಲಿದ್ದಾಗ ಶ್ವೇತಾ ಫೋನ್ ಹಚ್ಚಿ ಕಾಡ್ತಾ ಇರ್ತಾಳೆ. ಯಾಕಂದರೆ ಕಸ್ಟಮರ್ ದೇವರಿದ್ದಾಗೆ ಅವರನ್ನು ನಡು ರಸ್ತೆಯಲ್ಲಿ ಬಿಟ್ಟು ಬರಬಾರ್ದು ಅಂತ ಹೇಳಿ ಶ್ವೇತಾಗೆ ಬಾಯ್ ಮಾಡ್ತಾನೆ. ಅದಕ್ಕೆ ಶ್ವೇತಾನೂ ಕೂಡ ಉತ್ತರ ಕೊಡ್ತಾಳೆ. ಹಾಗೆ ಮಾತಾಡ್ತಾ ಟೈಮ್ ಹೋಗುತ್ತೆ. ಹಲೋ ಶ್ವೇತಾ, ಹೇಳ. ಎಲ್ಲದಿ? ಏನಿಲ್ಲ, ಹಂಗ ಸುಮ್ಮನೆ ನಿಂತಿ ನೋಡಿ ಇಲ್ಲಿ. ನಾಳೆ ನಮ್ ಕಾಲೇಜ್ದಾಗ ಆನ್ಯುವಲ್ ಡೇ ಐತಿ, ಮಿಸ್ ಮಾಡ್ದ ಬಾ, ನಾ ಕಾಯ್ತಿರ್ತೇನೆ. ಬೇಡ, ಮೊದ್ಲ ಬೇರೆ ಊರಿಂದ ಬಂದೀನಿ ಡ್ರೈವಿಂಗ್ ಮಾಡಕ್ಕಿಲ್ಲಿ. ಏನ್ರ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಅದೆಲ್ಲ ನಂಗೇನ್ ಗೊತ್ತಿಲ್ಲ, ನೀ ಬರ್ಬೇಕಷ್ಟ. ಬಾಯ್. ಏನ್ಪಾ ಈಕಿ ಮುಗಿನ ಮ್ಯಾಗ ಸಿಕ್ ನೋಡಪ್ಪ. ಈಗೇನ್ರ ಪ್ರಾಬ್ಲಮ್ ಆಗಿತ್ತ ನಾವು ಹೋಗ್ಬಾರ್ದು ಅನ್ಕೊಂಡು ಈಕೇನ್ ಬರೀ ಫೋನ್ ಕಟ್ ಮಾಡ್ತಾವ ನೋಡ್ರಿ. ನೋಡ್ರಿ ಬರೀ ಇದಾಕಿದ್. ಈಕೇನಪ್ಪ ಸಿಟ್ ಆಗ ಆಮೇಲೆ ನನ್ನ ಮ್ಯಾಗ ಎನ್ಯುವಲ್ ಡೇಕ್ ಹೋಗಿ ಕಾರಣ ಸಿಟ್. ಹಲೋ ಶ್ವೇತಾ, ಯಾಕೆ ನನ್ನ ಮ್ಯಾಗ ಸಿಟ್ ಆಗೇನು? ಎನ್ಯುವಲ್ ಡೇಕ್ ಬರ್ಲಿಲ್ಲ ಅಲ್ಲಿ? ನಿನ್ ಮೇಲೆ ಸಿಟ್ ನನಗೆ ಯಾಕ? ನನಗೇನ್ ಸಿಗುದೈತ? ಹಂಗಲ್ಲ, ಅರ್ಥ ಮಾಡ್ಕೊ, ಪ್ರಾಬ್ಲಮ್ ಇತ್ತು ಅದಕ್ಕೆ ಬರಾಕ್ ಆಗ್ಲಿಲ್ಲ. ಆ ಪ್ರಾಬ್ಲಮ್ ನನ್ಕಿಂದ್ರ ಹೆಚ್ಚಿಂದ ಆಯ್ತು ನಿಂಗ? ಹಂಗೇನಿಲ್ಲ. ಮತ್ತೆ ಯಾಕೆ ಬರ್ಲಿಲ್ಲ ನೀ? ನಾ ನಿಮ್ ಕಾಲೇಜ್ ಕಡೆ ಬಂದ್ರ ಯಾರ ನಿಮ್ ಫ್ರೆಂಡ್ ಅದು ನೋಡಿ ನಿಮ್ ಮನೆಯವ್ರಿಗೆ ಹೇಳಿ ಏನ್ರ ಪ್ರಾಬ್ಲಮ್ ಆಗ್ಬಾರ್ದತ್ತೆ ಬಿಟ್ಟಿನಿ. ಅಷ್ಟಕ್ಕನೇ ಸಿಟ್ ಮಾಡ್ಕೊಂಡ್ರ ಹಂಗ? ಅದೆಲ್ಲ ನಂಗ್ ಗೊತ್ತಿಲ್ಲ. ಅರ್ಥ ಮಾಡ್ಕೊರ ಪ್ಲೀಸ್. ನನ್ ಮ್ಯಾಲ ಕಾಳಜಿನೇ ಇಲ್ಲ ನಿಂಗ? ನಿನ್ ಮೇಲೆ ಫುಲ್ ಕಾಳಜಿ ಐತಿ. ನಿನಗೆ ಏನ್ರ ಪ್ರಾಬ್ಲಮ್ ಆದ್ರೆ ನಂಗೆ ತಡ್ಕೋಕ್ ಆಗಲ್ಲ. ಹಂಗಿದ್ರ ಬರ್ಬೇಕು ನೀ. ನಿಮ್ ಮನ್ಯಾಗ ನಿಮ್ ಅಣ್ಣಾರ ಯಾರ ನಿಮ್ ಮದರ್ಗರ ಯಾರು ಏನ್ ಹೇಳಿ ಪ್ರಾಬ್ಲಮ್ ಮಾಡ್ರ ಏನ್ ಮಾಡ್ಕೋತಿ? ಮತ್ತ ಅದ್ರ ಸಂಬಂಧ ಬರಾಕಲ್ಲ. ಸಾರಿ ಪ್ಲೀಸ್. ಸಾರಿ ಯಾಕೆ ಕೇಳ್ತಿ ಬಿಡ್. ದಿನ ಸಲಾಗಿ ಸೀರೆ ಉಟ್ಕೊಂಡ್ ಬಂದಿದ್ಯಾ, ನೀ ಬರ್ತೀಯ ತುಂಬಾ ಆಸೆ ಇತ್ತು, ಬಟ್ ನೀ ಬರ್ಲಿಲ್ಲ. ಇರ್ಲಿ ಬಿಡ್. ಅದಕ್ಕೆ ನಡೀತಿ ತಗೋ, ಈಗ ಬಂದ್ ಬೇಟೈತಿ ನೀ.
ಮೇನ್ ಸರ್ಕಲ್ ಐತೆ ನಾವು ಭೇಟಿ ಆಗ್ತಿದ್ದಿಲ್ಲ, ಅಲ್ಲೇ ಭೇಟಿ ಆಗ್ತೀನಿ ತಗೋ. ಮಿಸ್ ಮಾಡಕ್ ಹೋಗ್ಬೇಡ ಪ್ಲೀಸ್. ಸರಿ ಬರ್ತೀನಿ ಬಾ. ಹಲೋ ಶೇಟ, ಇಲ್ಲೇನು ಮನೆ ಕಡೆ ಬಂದೀನಿ. ಹಾ ನಾನು ಮನೆ ತಗ ನಿಂತನ್ ಬಾ ಇಲ್ಲಿ. ಅಲ್ಲೇ ಹೊರಗೆ ಬರಲ್ಲ, ಬರ್ತೀನಿ ಜಲ್ದಿ. ಜಲ್ದಿ ಬಾ. ಅವ್ವ ಅಣ್ಣ ನೋಡ್ರಿ ಮತ್ತೆ ಬೈತಾರ ನೋಡ್ರಿ. ಜಲ್ದಿ ಬಾ. ಹಾಂ ಆಯ್ತು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ಶ್ವೇತಾ ರವಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಹೇಳ್ತಾಳೆ, ರವಿ ನಾನು ಮಾಮನೂರಲ್ಲಿ ಜಾತ್ರೆ ಇದೆ, ಜಾತ್ರೆಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಅಂತ ಕೇಳ್ತಾಳೆ. ಸರಿ ನಾನು ಬರ್ತೇನೆ, ಬರಬೇಕಾದ್ರೆ ನಿನಗೆ ಕಾಲ್ ಮಾಡ್ತಾನೆ ಅಂತ ರವಿ ಹೇಳ್ತಾನೆ. ರವಿನೂ ಕೂಡ ಅಲ್ಲಿ ಹೋಗ್ತಾನೆ. ಏನಾಗುತ್ತೆ ಎಂಬುದಾಗಿ ನೀವೇ ನೋಡಿ. ಹಲೋ ಎಲ್ಲದಿ? ದೇವಸ್ಥಾನದಾಗ ಅದನ್. ನಾವಿಲ್ಲೇ ದೇವಸ್ಥಾನ ಹೊರಗಡೆ ಬಂದೇನಿ. ಆಯ್ತು ಬಂತು. ನಾ ನಿಂಗೊಂದ್ ಮಾತ್ ಅನ್ಬೇಕು. ಏನು? ನಾವ್ ಮದ್ವೆ ಆಗುನು ಮದುವೆ ಈಗ? ಮತ್ತೆ ಯಾವಾಗ? ಇನ್ನ ಸ್ವಲ್ಪ ದಿವಸ ಹೋಗ್ಲಿ. ಮೊದ್ಲ ಪ್ರಾಬ್ಲಮ್ ಅದಾವ ನನಗೆ ಭಾಳ. ಈಗ ಮೊದ್ಲ ಪ್ರಾಬ್ಲಮ್ ಭಾಳ ಅದಾವ, ಈಗ ಬೇಡ. ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ. ಯಾವಾಗ? ಸ್ವಲ್ಪ ಯೋಚನೆ ಮಾಡಕ್ಕಾರ ಟೈಮ್ ಕೊಡು. ಸಡನ್ ಆಗಿ ಮದುವೆ ಆಗಂದ್ರ ನಾವು ಊರಿಗೆ ಹೋಗ್ಬೇಕು, ಮನ್ಯಾಗೆಲ್ಲ ಕೇಳ್ಕೊಬೇಕಲ್ಲ. ಸಡನ್ ಆಗಿ ಹೇಳ್ರೆ ಹೆಂಗೆ? ಒಮ್ಮೆ ಶಾಕ್ ಆದಂಗೆ. ಆಯ್ತು ಆಯ್ತು ಹಂಗಾರ ಊರಾಗ ಭೇಟಿ ಆಗೋಣ. ಹೋಗ್ಬರ್ತೀನಿ.
ಒಂದು ದಿನಾನೂ ಕೂಡ ಅವರು ಮಾತಾಡದೇ ಇರೋ ದಿನಾನೇ ಇಲ್ಲ. ಒಂದು ದಿನ ರವಿ ಮನೆಯಲ್ಲೇ ತೊಂದರೆ ಆಗುತ್ತೆ. ಶ್ವೇತಾ ಫೋನ್ ಮಾಡ್ತಾಳೆ. ರವಿ ಅವನಿಗಾಗಿರೋ ಎಲ್ಲ ತೊಂದರೆನ ಹೇಳ್ಕೊತಾನೆ. ಅವಾಗ ಶ್ವೇತಾ ಅವನಿಗೆ ಸಮಾಧಾನ ಮಾಡುತ್ತಾಳೆ. ಹಲೋ ಶ್ವೇತಾ, ಎಲ್ಲದಿ? ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ, ಅದ್ರ ಸಂಬಂಧನ ಏನಾಯ್ತು? ಇಲ್ಲಿ ಮನ್ಯಾಗ ಸ್ವಲ್ಪ ಜಗಳ ಆಗೈತಿ. ಸ್ವಲ್ಪ ನಂದ ಪರ್ಸನಲ್ ಪ್ರಾಬ್ಲಮ್ ಐತಿ. ಏನಾಯ್ತು ಹೇಳು. ಇಲ್ಲ ನಿನ್ ಮುಂದೆ ಹೇಳುವಂತದ್ದು ಹಂಗೇನಿಲ್ಲ, ಸದ್ಯದಾಗ ಹೇಳಂಗಿಲ್ಲ, ಮುಂದೆ ಹೇಳ್ತಂತ. ನನ್ ಮುಂದ್ ಹೇಳಕ್ ಏನ್ ಸಮಸ್ಯೆ ನಿನಗ? ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೋ, ಹಂಗೇನಿಲ್ಲ. ತಗೋ ಹೇಳ್ಬೇಡ. ಇಲ್ಲ ನಾ ಹೇಳ್ತೀನಿ ತಗೋ. ಆಯ್ತು, ನೀ ಆರಾಮಿರೋ, ಏನ್ ಟೆನ್ಷನ್ ತಗೋಕ್ ಹೋಗ್ಬೇಡ. ನನಗೆ ಫ್ರೀ ಇದ್ದಾಗ ಕಾಲ್ ಮಾಡಿ ಹೇಳ್ತೀನಿ ತಗೋ. ಓಕೆ ಪ್ಲೀಸ್, ಸದ್ಯದಾಗ ನನಗೆ ಪರಿಸ್ಥಿತಿ ಸರಿ ಇಲ್ಲ, ಡಿಸ್ಟರ್ಬ್ ಮಾಡಕ್ ಹೋಗ ಪ್ಲೀಸ್, ಅರ್ಥ ಮಾಡ್ಕೋ ಆಯ್ತಾ? ಓಕೆ ಓಕೆ, ಆರಾಮಿರ್, ಟೇಕ್ ಕೇರ್. ಆಯ್ತು, ಓಕೆ ಬಾಯ್ ಹಂಗಾರ. ಶ್ವೇತಾನ ಹಚ್ಚಾಳು ಬೇಡ. ಏನ್ ಹಚ್ತಾಳಪ್ಪ? ಫೋನ್ ಯಾಕೆತ್ತು ಅಲ್ಲ? ಏನೋ ಪ್ರಾಬ್ಲಮ್ ಆಗೈತೆ ಅಂತ ಅನ್ನತ್ತಿದ್ಲ. ಏನಪ್ಪ ಎಷ್ಟಾಗ ಕಟ್ ಮಾಡ್ರೆ ಹಚ್ಚತಾವ. ಈಕಿ ನಂಬರ್ ಬ್ಲಾಕ್ ಹೋಗಿದ್ದ ಪಾಡ. ಆಯ್ತು, ಇನ್ನು ಹಚ್ಚಲಿ ಎಷ್ಟು ಬೇಕಾಗುತ್ತೆ, ಬ್ಲಾಕ್ ಹೋಗೋದು ನೀವು. ನಾನು ಒಂದ್ ದಿವ್ಸ ನಾನು ಬಿಟ್ಟಿರ್ತಿರ್ಲಿಲ್ಲ. ಈಗ ಇಷ್ಟೊಂದು ಫೋನ್ ಮಾಡ್ರು ಒಂದ್ ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ ಜೀವ ನನ್ ಪ್ರಾಣ ಅಂತಿದ್ದ, ಹಾಗೆಲ್ಲ ಈಗ ಒಂದ್ ಕಾಲ್ ರಿಸೀವ್ ಮಾಡುವಲ್ಲ. ಏನಾಯ್ತು ಹಿಂಗ? 15 ದಿನಗಳ ತನಕ ಶ್ವೇತಾ ಫೋನ್ ಮಾಡಿ ಬೇಸತ್ತು ಅವನ ಫೋನ್ ನಂಬರ್ನೇ ಬಂದ್ ಮಾಡಿರ್ತಾಳೆ. ಆದರೆ ರವಿ 15 ದಿನದ ನಂತರ ಶ್ವೇತಾಗೆ ಫೋನ್ ಮಾಡ್ತಾನೆ. ಅವಳ ಫೋನ್ ಅವಾಗ ಬಂದ್ ಬರುತ್ತೆ. ಶ್ವೇತಾ ಫೋನ್ ಹಚ್ಚನ್ ತಡಿ. ಏನಪ್ಪ ನನ್ನ ಫೋನ ಬ್ಲಾಕ್ ಲಿಸ್ಟ್ ಒಳಗೆ ಹಾಕ್ಯಾಳ. ಏನಪ್ಪ ನನ್ನ ನಂಬರ್ ಬ್ಲಾಕ್ ಇಟ್ಟಾವ. ಇವತ್ತು ಎತ್ತೋಳು. ಈಗ ನಾ ಅಂತದ್ ಏನ್ರ ಮಾಡಿರ್ಬೇಕಪ್ಪ, ನಾನು ಫೋನ ಎತ್ತಾಕ್ ತಯಾರಿಲ್ಲ. ಒಂದು ತಿಂಗಳ ಕಾಯ್ತಾನೆ, ಫೋನ್ ಮಾಡ್ತಾನೆ. ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ಫೋನ್ ಮಾಡ್ತಾನೆ. 2 ತಿಂಗಳು ಕಾಯ್ತಾನೆ, 3 ತಿಂಗಳು ಕಾಯ್ತಾನೆ. ಹಾಗೆ ಕೆಲವು ದಿನಗಳ ನಂತರ 6 ತಿಂಗಳ ತನಕ ಬರೀ ಫೋನ್ ಮಾಡ್ತಾನೆ. ಅವಳು ಬರೀ ಫೋನೇ ರಿಸೀವ್ ಮಾಡಲ್ಲ, ಫೋನ್ ಬಂದೇ ಇರುತ್ತೆ.
ಒಂದು ಸಲ ಅವಳು ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡ್ತಾನೆ. ನಾಳೆ ಆಕಿ ಕಾಲೇಜ್ ಕಡೆ ಹೋಗಿ ನನ್ನಿಂದ ಏನು ಪ್ರಾಬ್ಲಮ್ ಆಗೈತೆ ತಿಳ್ಕೊಂಡಾರ ಬರ್ಬೇಕು ನಾ. ನಾಳೆ ಏನು ಬೇಕಾದಾಗಲಿ ಆಕಿ ಕಾಲೇಜ್ ಕಡೆ ಹೋಗಬೇಕು ನಾ. ಇವತ್ತು ಎಷ್ಟೋ ಲೇಟ್ ಆದರೂ ಪರವಾಗಿಲ್ಲ, ಆಕಿ ಭೇಟಿಯಾಗೆ ಹೋಗ್ತೀನಿ. ಏನಪ್ಪ ನಾನು ನೋಡಿಲ್ಲ ಹಂಗೆ ಹೋಗ್ತಾಳು. ನನ್ನ ಮ್ಯಾಗ ಭಾಳ ಸಿಟ್ಟಾಗ ಆಮೇಲೆ ಆಕಿ ಇರ್ಲಿ, ಈಗೇನು ಬೇಡ, ನಾಳೆ ಭೇಟಿ ಆಗೋಣ ಆಕಿಗೆ. ಇವತ್ತೇನು ಬೇಕಾದಾಗಲಿ ನನ್ನಿಂದ ಏನು ಪ್ರಾಬ್ಲಮ್ ಆಗಿತ್ತು ಆಕಿ ತಿಳ್ಕೊಂಡು ಹೋಗ್ಬೇಕು ನಾ. ಹಂಗೆ ಅಂತ ಹೋಗಂಗಿಲ್ಲ. ಇವತ್ತು ಏನು ಬೇಕಾದಾದ್ರೂ ಪರವಾಗಿಲ್ಲ, ಆಕಿಗೆ ಅಂತ ಭೇಟಿಯಾಗೆ ಹೋಗ್ಬೇಕು. ನನ್ನಿಂದ ಏನು ಪ್ರಾಬ್ಲಮ್ ಐತೆ ಗೊತ್ತಾಗಲ್ಲ. ಅದರ ಮಣ್ಣಿಂದ ಫೋನ್ ಹಚ್ಚಾಕತ್ತಿ ನಿನ್ಗೆ ಶೇರ್ ಮಾಡೋಲ್ಲಿ ಏನು ಪ್ರಾಬ್ಲಮ್ ಐತೆ ಹೇಳ್ಬೇಕಲ್ಲ. ಫೋನ್ ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಕೊಂಡ ಸುಮ್ಮನೆ ನಾ ಬಂದಾಗ ನಾನು ನೋಡಿ ದೂರ ಆಯ್ದು ಏನರ ಒಂದು ಹೇಳ್ಬೇಕಲ್ಲ. ಏನೂ ಹೇಳಾರ್ದ ಫೋನ್ ಬಂದು ಇಟ್ಕೊಂಡ್ರೆ ಏನು ತಿಳ್ಕೊಬೇಕು. 2 ದಿನ ಆತು ಗೊತ್ತಾ ನಾ ವೇಟ್ ಮಾಡಾಕತ್ತೆ ನಿನ್ನ ಸಂಬಂಧ. ನನ್ನಿಂದ ಏನಾರ ಪ್ರಾಬ್ಲಮ್ ಆಗಿದ್ರೆ ಹೇಳು. ಬೇಕಾರ ಬೇಡ ಈ ಥರ ಮಾಡೋದ್ರಿಂದ ನನ್ನ ಮನ್ಸಿಗೆ ಭಾಳ ಹರ್ಟ್ ಆಗತೈತಿ. ಇವತ್ತು ಸಾಯಂಕಾಲ ಒಳಗೆ ನೀ ಏನರ ಫೋನ್ ಹಚ್ಲಿಕ್ಕೆ ಲಾಸ್ಟ್ 8 ದಿನ ಟೈಮಿಂಗ್ ತಗೋ. 8 ದಿನದಾಗ ನೀ ಏನರ ಹೇಳಿಲ್ಲ ತಿಳ್ಕೊನಿ, ಸೀದಾ ನಿಮ್ಮ ಮನೆಗೆ ಬರ್ತೀನಿ. ವಿಡಿಯೋಸ್ ಫೋಟೋಸ್ ಎಲ್ಲ ನನ್ನ ಕಡೆ ಪ್ರೂಫ್ ಅದಾವ. ಯಾರು ಬೇಕಾದವ್ರನ್ನ ಕರ್ಕೊಂಬಾನಿ ನಿಮ್ಮ ಮನೆಗೆ ನಾ ಬಂದು ಬರಾವ. ಏನು ಹೋಗಣತಿ ಸಾಯಂಕಾಲ ಏನೋ ನಂಗೆ ಹೇಳ್ಬೇಕು. ಆಯ್ತು ತಗೋ, ನಾ 10 ಗಂಟೆ ಒಳಗೆ ಫೋನ್ ಮಾಡ್ತೀನಿ. ನಿನ್ನ ಫೋನಿಗೋಸ್ಕರ ನಾ ಕಾಯ್ತಿರ್ತೀನಿ. ಮಿಸ್ ಮಾಡೋಕೆ ಹೋಗಬೇಡ, ಹಚ್ಚಬೇಕು. ಹಲೋ ರವಿ, ನಾ ಶ್ವೇತಾ. ಹಾಂ ಹಲೋ, ಹೇಳಿ ಶ್ವೇತಾ. ನಿನ್ನ ಫೋನ್ಗೋಸ್ಕರ ಕಾಯ್ತೀನಿ. ಏನು ಪ್ರಾಬ್ಲಮ್ ಆಗಿತ್ತು ಹೇಳು. ನೋಡ್ ರವಿ, ರೋಡ್ ಮಧ್ಯೆ ಬಂದ್ ನನಗ್ ತೊಂದ್ರೆ ಕೊಡ್ಬೇಡ. ಯಾಕಂದ್ರ ಹಿಂದ ಮುಂದೆ ಜನ ಇರ್ತಾರ. ಮೊದ್ಲ ನಮ್ಮ ಅಣ್ಣ ಬೇರೆ ನೀನ್ ನೋಡಿದಾನ. ಇದೆಲ್ಲ ನನಗೆ ಗೊತ್ತಿಲ್ಲ, ಅದನ್ನೇನು ಹೇಳಕ್ ಹೋಗಬೇಡ. ನಾ ಬೇಡ ಅಷ್ಟೇ, ನೀ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನನಗೆ. ಯಾಕಂದ್ರೆ ಮೊದ್ಲ ನನ್ನ ತಲೆ ಸರಿ ಇಲ್ಲ ನಿನ್ನ ಸಂಬಂಧ. ನೋಡ್ ರವಿ, ಸದ್ಯದಲ್ಲಿ ನನ್ನ ಪರಿಸ್ಥಿತಿ ಸರಿ ಇಲ್ಲ. ನಾನ್ ತಾಯಿನ ನೋಡ್ಕೋಬೇಕು. ಇವಾಗ ನನಗ್ ತಾಯಿನೇ ಅಲ್ಲ. ನನ್ನ ಪ್ರಾಬ್ಲಮ್ ಇದ್ರೆ ಇಲ್ಲೇ ಬಂದಿರ್ತೀನಿ. ನೀ ಯಾವ್ದಾದ ಕತೆ ಹೇಳಕ್ ಹೋಗ್ಬೇಡ. ನಾ ಬೇಡ ಅಷ್ಟೇ ಹೇಳಿ. ಸದ್ಯದಲ್ಲಿ ನನಗೆ ನನ್ನ ತಾಯಿ ಅಷ್ಟೇ ಬೇಕು, ಮತ್ತೆ ಯಾರೂ ಬೇಡ. ನಿನ್ ಸಂಬಂಧ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ಸ್ ಹೋಗ ಎಲ್ಲ ಭಾಳ ನನ್ನ ಹೆಸರು ಖರಾಬ್ ಮಾಡ್ಕೊಂಡೀನಿ. ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟ್ ಮಾಡತ್ತೀನಿ, ಏನಾನ ನನಗೆ ಹೇಳ್ಬೇಕು ಅರ್ಜೆಂಟ್. ಪ್ಲೀಸ್ ಅರ್ಥ ಮಾಡ್ಕೋ. ಆಯ್ತು ಹಂಗಾರ, ಇನ್ನೊಬ್ರ ಜನ ಹಾಳಾದ್ರೂ ಪರವಾಗಿಲ್ಲ, ನೀ ಚಲೋ ಇರ್ಬೇಕಣ್ಣ. ಏನ್ ಬೇಕಾದ್ರೂ ಅನ್ಕೋ, ಇನ್ ಮುಂದೆ ನನಗ್ ತೊಂದ್ರೆ ಕೊಡ್ಬೇಡ ನೀ. ನೋಡು, ಇನ್ನೊಂದು 2-3 ದಿನ ವೇಟ್ ಮಾಡ್ತೀನಿ, ಲಾಸ್ಟ್ 1 ವಾರ. ಅಷ್ಟೋ ಮೀರಿ ನೀ ಏನಾರ ವಾಪಸ್ ನಂಗೆ ಕಾಲ್ ಮಾಡ್ಲಿಕ್ಕೆ ಸೀದಾ ನಿಮ್ಮ ಮನೆಗೆ ಬರ್ತೀನಿ. ಫೋಟೋಸ ವಿಡಿಯೋಸ ನನ್ನ ಕಡೆ ಏನು ಪ್ರೂಫ್ ಅದಲ್ಲ, ನೀನು ಎಲ್ಲ ತಗೊಂಡು ನಿಮ್ಮ ಮನೆಗೆ ಬರ್ತೀನಿ. ಯಾರು ಬೇಕಾದ ಏನು ಬೇಕಾದ್ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಐ ಕಮ್ ಟು ಯುವರ್ ಹೋಮ್. ಹೌದಾ, ನೀ ಏನಾದ್ರು ಬಂದಿದ್ರೆ ಆದ್ರೆ ನಂದ ಮತ್ ನಮ್ ತಾಯಿ ಏನ ಕಣ್ ತುಂಬಾ ನೋಡ್ಕೊಂಡು ಹೋಗ್ಬಿಡ್, ಖುಷಿಯಾಗಿರಕ್ಕೆ. ಓಕೆ, ಬಾಯ್.
ಹಲೋ ಶ್ವೇತಾ. ಸಾಯಿದ್ರ ಬದಲ್ ಮಾತಾಡ್ತಾವ ಅಂಥವ್ರು. ನಾ ಏನ್ರ ತಪ್ಪು ಮಾಡೀನಿ ಆಕಿಗೆ ಅಂಥದ್ದು ಏನು ಮಾಡೀನಿ ನಾ? ಅವ್ರ ಮನೆಗೆ ಬಂದ್ರ ನಮ್ಮ ತಾಯಿ ಹಣ ನೋಡ್ಬೇಕತ್ತಾಳ ಆಕಿ. ಆಕಿ ಅಂಥದ್ದು ಏನ್ರ ಭಾಳ ಮನ್ಸಿಗೆ ನೋವು ಮಾಡಿ. ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಇದ್ದರು ಸತ್ತರು ನಿನ್ನ ಬೇಕಂತೀಳೋ ಒಂದಿನ ಕಾಣದಿರಕ ಅಳತೀಳೋ ಮನೆಯವರ ಮಾತ ಕೇಳಿ ಬಿಟ್ಟ ಹೊಂಟಾಳೋ ನಾ ಕುಡ್ದ ಸಾಯುವಂಗ ಮಾಡ್ಯಾಳೋ ನನ್ನ ಮಾರಿ ನೋಡುವಂಗ ಎಷ್ಟ ನೋವ ಕೊಡ್ತಾಳೋ ಹಿಂಗ್ಯಾಕ ಬರದಾನು ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗಕ್ಕ ನಿಂತಾಳು ಹೆಂಗರ ಹಿಂಗ್ಯಾಕ ಬರದಾನು ನನ್ನ ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗ್ಯಾಳು ಹೆಂಗರ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಕುಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಇದ್ದರು ಸತ್ತರು ನಿನ್ನ ಬೇಕಂತೀಳೋ ಒಂದಿನ ಕಾಣದಿರಕ ಅಳತೀಳೋ ಮನೆಯವರ ಮಾತ ಕೇಳಿ ಬಿಟ್ಟ ಹೊಂಟಾಳೋ ನಾ ಕುಡ್ದ ಸಾಯುವಂಗ ಮಾಡ್ಯಾಳೋ ನನ್ನ ಮಾರಿ ನೋಡುವಂಗ ಎಷ್ಟ ನೋವ
ಕೊಡ್ತಾಳೋ ಹಿಂಗ್ಯಾಕ ಬರದಾನು ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗಕ್ಕ ನಿಂತಾಳೋ ಹೆಂಗರ ಹಿಂಗ್ಯಾಕ ಬರದಾನು ನನ್ನ ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗ್ಯಾಳೋ ಹೆಂಗರ ಕೂಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕೂಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕೂಡಿತನ ಸಂಚನ ದಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಬೇಕಂತ ಮಾಡ್ಯಾಳು ಮೋಸನ ಮರಿಲೆಂಗೋ ನಾ ಮಾಡಿದ ಪ್ರೀತಿನ ಕೂಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಇದ್ದರು ಸತ್ತರು ನಿನ್ನ ಬೇಕಂತೀಳೋ ಒಂದಿನ ಕಾಣದಿರಕ ಅಳತೀಳೋ ಮಣಿಯವರ ಮಾತ ಕೇಳಿ ಬಿಟ್ಟ ಹೊಂಟಾಳೋ ನಾ ಕುಡ್ದ ಸಾಯುವಂಗ ಮಾಡ್ಯಾಳೋ ನನ್ನ ಮಾರಿ ನೋಡುವಂಗ ಎಷ್ಟ ನೋವ ಕೊಡ್ತಾಳೋ ಹಿಂಗ್ಯಾಕ ಬರದಾನು ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗಕ್ಕ ನಿಂತಾಳೋ ಹೆಂಗರ ಹಿಂಗ್ಯಾಕ ಬರದಾನು ನನ್ನ ಹಣೆ ಬಾರ ಮನಸ್ಸಿಲ್ದ ಮದ್ವಿಯಾಗ್ಯಾಳೋ ಹೆಂಗರ ಕೂಡಿತನ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಕೂಡಿತನ ಸಂಚನ ರವಿ 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 ಅಂತ ಹುಡುಗ ನೋಡಪ್ಪ ಛೆ ಒಂದು ಹುಡುಗಿ ಬೆನ್ನ ಹತ್ತಿ ಎಲ್ಲ ಹಾಳಾಗಿ ಹೋದ್ ನಾನು ಈಗಿನ ಹುಡುಗರಿಗೆ ಏನು ಹೇಳ್ಬೇಕು ಏನು ಬಿಡ್ಬೇಕು ಛೆ ರವಿ ರವಿ ಹೇಳಿ ನಿಮ್ಮಪ್ಪ ನಿಮ್ಮವ್ವ ಬಂದ್ರೆ ಹೇಳ ರವಿ ರವಿ ಎಲ್ಲ ಅಳಗಾಲ ಆತ್ ನನ್ನ ಹುಡುಗ ಅಂತ ಹುಡುಗ ಛೆ ಸಂಚನ ಅಕ್ಕಿ ಚಿಂತ್ಯಾಗ ದಿನ ಇಲ್ಲೋ ದೋಸ್ತ ತಪ್ಪಾತು ನಂಗೆ ಗೊತ್ತಿರಕಿಲ್ಲ ಅವನ ಬಗ್ಗೆ ಏನಾಗಿದೆ ಅಂತ ಸಾರಿ ನಾ ಅವ್ನು ಕರೆಸಿ ಹೇಳು ಸಾರಿ ಅಂತ ಹೇಳಿ ನನ್ನ ಕಡೆಯಿಂದ ತಪ್ಪಾಯ್ತು ನಾ ಹೋಗ್ತೀನಿ ಗಾಡಿ ತಗೊಂಡ ನಮ್ಮ ಹುಡುಗಿ ನಿಂತಾವ ಆಯ್ತು ಹೇಳ್ತೀನಿ ನಾನು. ಅಕ್ಕಿ ಮೇಲೆ ನಾ ರಮೇಶ್ ತೊಗೊಂಬಟ ಬಿಡಂಗಿಲ್ಲ ಅಂತ. ಹಲೋ ದೋಸ್ತ ಎಲ್ಲಿದಿ? ಇಲ್ಲೇ ಅದನ್ನ ಸ್ವಲ್ಪ ಜಲ್ದಿ ಬಾಯ್ ನನಗೆ ಕೆಲಸ ಮಾಮೂಲಿ ಜಾಗ ಐತ್ಲಿ ಅಲ್ಲೇ ಬಾ.